ಶಿವರಾಮೇಗೌಡ್ರ ನಮಸ್ಕಾರ. ನಮಸ್ಕಾರ ಸರ್. ಬಂದು ನಾಗರಾಜ್ ಅಂತ ನಿಮ್ಮ ಜೊತೆ ಮಾತಾಡ್ತಾ ಇರೋದು. ಆಯ್ತು ಸರ್. ಕೊಟ್ರು ಮತ್ತೆ ಆಯ್ತು ಸರ್. ನಿಮ್ಮ ಮೇಲುಕೋಟೆ ಕ್ಷೇತ್ರ ಯಾವ ತರ ಇದೆ, ಈಗಿನ ಅಭಿವೃದ್ಧಿ ಕಾರ್ಯದ ಬಗ್ಗೆ ಏನೇನು ಹೇಳ್ತೀರಾ? ಆಯ್ತು ಸ್ವಾಮಿ, ಹೇಳ್ತೀನಿ. ಹೇಳಿ ಸ್ವಾಮಿ. ಪ್ರಪ್ರಥಮ ಚರಸ್ವಾಮಿ ದೇವಸ್ಥಾನದ ಅಕ್ಕಪಕ್ಕ ಎಲ್ಲ ರಿಪೇರಿ ಕಾರ್ಯಕ್ರಮ ಮತ್ತೆ ರೋಡ್ಗಳದು ಎಲ್ಲ ಅದೊಂದು 3 ಕೋಟಿ ಗಂಟ ವ್ಯವಸ್ಥೆ ಆಗಿದೆ. ಓಕೆ. ಇನ್ನು ಕೆಲಸ ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಮಾಡ್ತಾವ್ರೆ. ಹಾಂ ಹಾಂ ಆಮೇಲೆ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸವ್ರೆ. ಹಾಂ ಹಾಂ ಆಮೇಲೆ ಯಾವ ತರ ಬಗೆಹರಿಸ್ತಾರೆ? ನಮ್ಮ ದರ್ಶನ್ ಪುಟ್ಟಣ್ಣವರು ಯಾವ ತರ ಬಗೆಹರಿಸಿದ್ರೆ? ಅಲ್ಲಿ ಈಗ ದಾನಿಗಳು ಯಾರೋ ನೀರಿನ ಸೌಲಭ್ಯ ಮಾಡ್ತೀವಿ ಅಂತ ಬಂದ್ರು. ಹಾಂ ಹಾಂ ನೀವು ಈ ತರ ಮಾಡಿ ಇದಕ್ಕೆ ಅನುಕೂಲ ಆಯ್ತದೆ. ಅಲ್ಲಿ ದೇವಸ್ಥಾನದಿಂದ ಬಂದಂತವ್ರು ಕುಡಿಯೋ ನೀರಿಗೆ ಬಾಟಲ್ ಲೆಕ್ಕದಲ್ಲಿ ನೀರು ತಗೊಳ್ಳೋ ಕುಡಿಯೋ ಬದಲು ಹಾಂ ಹಾಂ ಅದೇ ನೀರು ಫಿಲ್ಟರ್ ನೀರು ನಿಮ್ಮ ಹತ್ರ ಸಿಗೋಂಗ್ ಮಾಡಿ ಅಂತ ಮಾಡ್ಸದೆ. ಅದು ಸುಮಾರು ಖರ್ಚಾಗಿದೆ. ಓಕೆ. ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ. ಹಾಂ ಆಮೇಲೆ ಅದಾದ್ಮೇಲೆ ಕೆಲವೊಂದು ವ್ಯವಸ್ಥೆಗಳಲ್ಲಿ ಭಾರಿ ನೀಟಾಗಿ ಜೀಪು ಮತ್ತೆ ಕಾರ್ಗಳು ಇವೆಲ್ಲ ಬಂದು ದೇವಸ್ಥಾನ ಸುತ್ತ ಈಗಲೂ ಇಕ್ಕಟ್ಟೆ. ಹಾಂ 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 ಅವ್ರು ಹೇಳಿದ್ದೇನು, ಆಸ್ಪತ್ರೆ ಪಕ್ಕದಲ್ಲಿ ಒಂದು ಮಾಳ ಇದೆ ಮುಂಭಾಗ. ಹಾಂ ಹಾಂ ಆ ಮಾಳದಲ್ಲಿ ಕಾರು ಪ್ರತಿಯೊಂದು ಅಲ್ಲಿ ಹೋಗಿ ವೆಹಿಕಲ್ಸ್ ನಿಂತ್ಕೋಬೇಕು. ಅಲ್ಲಿಂದ ದೇವಸ್ಥಾನಕ್ಕೆ ಹಾಂ ಹಾಂ ವೆಹಿಕಲ್ಸ್ ಅಲ್ಲಿ ಬರೀ ದೇವಸ್ಥಾನದೇ ವೆಹಿಕಲ್ಸ್ ಅಲ್ಲಿ ಹೋಗ್ಬೇಕು ಅನ್ನೋ ಆಸೆ ಇಟ್ಕೊಂಡವ್ರೆ. ಹಾಂ 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 ಅದು ಇನ್ನೂ ಪ್ರಾರಂಭ ಆಗಿಲ್ಲ. ಹಾಂ ಹಾಂ ಅದು ಪ್ರಾರಂಭ ಅಂತಂದ್ರೆ ತಕ್ಷಣ ಆಗ್ಬೇಕಾಯ್ತು. ಓಕೆ. ಸ್ವಲ್ಪ ಅದು ಇದು ಅಂತ ಎಳ್ದಾಡ್ಕೊಂಡು ಲೇಟ್ ಆಗಿದೆ. ಆ ತರ ಮಾಡಿಸ್ಬೇಕು ಅನ್ನೋ ಆಸೆ ಇಟ್ಕೊಂಡವ್ರೆ. ಹಾಂ ಹಾಂ ಆಮೇಲೆ ಮೇಲ್ಕೋಟೆಯಿಂದ ಜಕ್ನಳ್ಳಿ ಗಂಟ ಒನ್ ವೇ ಹಾಂ 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 ರೋಡು ಹೋಗೋದೇ ಒಂದು ಬರೋದೇ ಒಂದು ಮಾಡ್ಬೇಕು. ಆಕ್ಸಿಡೆಂಟು ಮತ್ತೆ ಕಣ್ಮೇಲಿ ಇದೆಲ್ಲ ತೊಂದರೆ ಆಗ್ತದೆ ಅಂತ ಅದಕ್ಕೇನು ಕೈಗೊಂಡಿದ್ದೀರಾ ಕ್ರಮ? ಅದಕ್ಕೆ ಇದು ಇವ್ರ ಹತ್ರ ಡಬಲ್ ರೋಡು ಹಾಂ ಮಧ್ಯ ಬ್ರಾಡ್ ಗೇಜ್ ಹಾಕಿ ಇದಾಕಿ ಡಬಲ್ ರೋಡ್ ವ್ಯವಸ್ಥೆ ಮಾಡಿದೆ. ಡಿವೈಡರ್ ಹಾಕಿ. ಹಾಂ 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 ಆಮೇಲೆ ಮಾಜಿ MLA ಪೀರಿಯಡಲ್ಲಿ ನೀರಾವರಿ, ಹನಿ ನೀರಾವರಿ ಮತ್ತೆ ಇದೆಲ್ಲ ಆಗಿದ್ದು. ಹಾಂ ಹಾಂ ಅವು ಮಟ್ಟಕ್ಕೆ ಕೆಲಸ ಕಾರ್ಯಗಳು ಆಗಿರ್ಲಿಲ್ಲ. ಹಾಂ ಹಾಂ ಅವ್ರ ಮೇಲೆ ಕ್ರಮ ತಗೊಂಡು ಅಧಿಕಾರಿಗಳ ಮೇಲೆ ಅವರು MLA ಆದ ಸುಮಾರು ಒಂದೂವರೆ ತಿಂಗಳೊಳಗೆ ಹೊಸಕೆರೆಗೆ ನೀರು ತುಂಬಿಸಿದ್ರು. ಆಮೇಲೆ ನಾನೇ ಕೂಡ ಒಂದು ವಿಡಿಯೋ ಹಾಕಿದ್ದೆ. ಒಬ್ಬ ಅಧಿಕಾರಿಗೆ ಚಳಿ ಬಿಡಿಸಿದ್ದಾರೆ ದರ್ಶನ್ ಪುಟ್ಟಣ್ಣ ಅಂದ್ಬಿಟ್ಟು ನಾನೇ ಒಂದು ಸುದ್ದಿ ಮಾಡಿದ್ದೆ. ಹೌದು, ಅವರು ಫಸ್ಟ್ ಯಾರು ಹೇಳಿದ್ರು ಕೇಳಿಕ್ಕಿಲ್ಲ ಸರ್, ಯಾರ ಮಾತುವೆ. ಖಂಡಿತ. ಆಮೇಲೆ ಬೇರೆಯವ್ರ ಬಗ್ಗೆ ಹೇಳಿದ್ರೆ ಕೇಳಿಕ್ಕಿಲ್ಲ. ಇವರು ವಿರೋಧವಾಗಿ ಹೇಳ್ತಾವ್ರೆ ಅವ್ರಿಗೆ ಅಂತ ಅಂದ್ಬಿಟ್ಟು ಹ್ಞೂ ಅಂತಾರೆ ಹೊರತು ಅವ್ರಲ್ಲಿ ಗಣನೆಗೆ ತಗೊಳಿಕ್ಕಿಲ್ಲ. ಓಕೆ. ಪ್ರತ್ಯಕ್ಷ ನೋಡ್ಬೇಕು ಅವರು. ಕಿವಿ ಮಾತುಗಳ ಕೇಳಿಕ್ಕಿಲ್ಲ ಅವರು. ಓಕೆ ಓಕೆ. ಅಲ್ಲಿಂದ ಬರ್ತಾ ಈಗ ಮಂಡ್ಯ ರೋಡು ಕಿತ್ತಿ ವ್ಯವಸ್ಥೆ ಭಾರಿ ತೊಂದರೆ ಆಗೋಗಿದೆ. ಹಾಂ 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 ಮಂಡ್ಯದಿಂದ ಮೇಲ್ಕೋಟೆ ಗಂಟವ ಹಾಂ ಹಾಂ ಬೆಂಗಳೂರು ಮೈನ್ ರೋಡ್ ಮಾಡಿದ್ರಲ್ಲ. ಆ ಬೆಂಗಳೂರು ಮೈನ್ ರೋಡ್ ಮಾಡಿದಾಗ ಇಲ್ಲಿ